ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ನಿಮಗೆ ಮಟನ್ ಕೈಮಾ ಉಂಡೆ ಯಾವ ರೀತಿ ಮಾಡೋದು ಅನ್ನೋದನ್ನು ತಿಳಿಸ್ಕೊಡ್ತೀನಿ ಬನ್ನಿ. ಫಸ್ಟ್ಗೆ ನಾನಿಲ್ಲಿ ಒಂದು ಮಿಕ್ಸಿ ಜಾರನ್ನು ತೊಗೊಂಡಿದ್ದೀನಿ. ಅದಕ್ಕೆ 5 ಎಸಳಷ್ಟು ಬೆಳ್ಳುಳ್ಳಿಯನ್ನು ತೊಗೊಂಡಿದ್ದೀನಿ, ಮತ್ತು 2 ಲವಂಗ ಮತ್ತು 1 ಚಕ್ಕೆನ ಚೂರು ಮಾಡಿ ಸೇರಿಸ್ಕೊಂಡಿದ್ದೀನಿ. ಮತ್ತು ನಾನಿಲ್ಲಿ ಕಾಲು ಈರುಳ್ಳಿಯನ್ನು ತೊಗೊಂಡಿದ್ದೀನಿ, ಮತ್ತು 1/4 ಇಂಚಷ್ಟು ಶುಂಠಿಯನ್ನು ತೊಗೊಂಡಿದ್ದೀನಿ, ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ತೊಗೊಂಡಿದ್ದೀನಿ, ಮತ್ತು 2.5 ಟೇಬಲ್ ಸ್ಪೂನಷ್ಟು ತೆಂಗಿನ ತುರಿಯನ್ನು ತೊಗೊಂಡಿದ್ದೀನಿ, ಅರ್ಧ ಟೇಬಲ್ ಸ್ಪೂನಷ್ಟು ಕೊರಿಯಂಡರ್ ಪೌಡರನ್ನು ತೊಗೊಂಡಿದ್ದೀನಿ, ಮತ್ತು ಅರ್ಧ ಟೇಬಲ್ ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರನ್ನು ತೊಗೊಂಡಿದ್ದೀನಿ. ಇವಾಗ ಮತ್ತು 2 ಟೇಬಲ್ ಸ್ಪೂನಷ್ಟು ಹುರ್ಗಡ್ಲೆಯನ್ನು ತೊಗೊಂಡಿದ್ದೀನಿ. ಇವಾಗ ಇದನ್ನು ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ. ನೀರನ್ನು ಸೇರಿಸ್ದೇ ಗ್ರೈಂಡ್ ಮಾಡ್ಕೋಬೇಕು. 1-2 ರೌಂಡು ಗ್ರೈಂಡ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಅದಾದಮೇಲೆ ನಾನು ತೋರಿಸ್ತಾ ಇದ್ದೀನಲ್ಲ, ಈ ರೀತಿ ಇದ್ದರೆ ಸಾಕಾಗುತ್ತೆ. ಈ ಹಂತಕ್ಕೆ ಬಂದಾಗ ನಾನಿಲ್ಲಿ ಅರ್ಧ kg ಕೈಮಾ ಮಾಡಿಸ್ಕೊಂಡಿದ್ದೀನಿ. ಸೊ ಇವಾಗ ಅದನ್ನು ಈ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಅದನ್ನು ಒಂದು 2-3 ಟೈಮ್ಸ್ ಆನ್ ಆ್ಯಂಡ್ ಆಫ್ ಮಾಡಿಕೊಂಡು ಎಲ್ಲನೂ ಮಿಕ್ಸ್ ಮಾಡಿಕೊಂಡು, ನಾನು ತೋರಿಸ್ತೀನಿ ವಿಡಿಯೋದಲ್ಲಿ ಯಾವ ರೀತಿ ಮಾಡ್ಕೋಬೇಕಂತ, ಆ ರೀತಿ ಅದನ್ನು ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ನಾವು ಗ್ರೈಂಡ್ ಮಾಡ್ಕೊಬೇಕು. ಕೆಲವೊಬ್ಬರು ಹಾಗೇ ಹಾಕೋತಾರೆ, ಗ್ರೈಂಡ್ ಮಾಡೋದಿಲ್ಲ ಕೈಮಾನ. ಬಟ್ ಈ ರೀತಿ ಗ್ರೈಂಡ್ ಮಾಡೋದ್ರಿಂದ ಉಂಡೆ ಅನ್ನೋದು ಹೊಡೆದೋಗೋದಿಲ್ಲ. ಹಾಗಾಗಿ ಈ ರೀತಿ ನಾವು ಮಿಕ್ಸ್ ಮಾಡಿಕೊಂಡು ಮತ್ತೆ ಗ್ರೈಂಡ್ ಮಾಡ್ಕೋಬೇಕು. ನಾನು ತೋರಿಸ್ತೀನಿ ಯಾವ ಹಂತಕ್ಕೆ ಗ್ರೈಂಡ್ ಮಾಡ್ಕೋಬೇಕು ಅಂತ. ಇವಾಗ ನೋಡಿ ಗ್ರೈಂಡ್ ಆಗಿದೆ. ಇವಾಗ ಅದನ್ನು ಒಂದು ಪ್ಯಾನ್ಗೆ ಎತ್ತಿಕ್ಕೋತಾ ಇದ್ದೀನಿ. ನೋಡಿ ಈ ರೀತಿ ಬರಬೇಕು. ಅಲ್ಲಿವರೆಗೂ ನಾವು ಆನ್ ಆ್ಯಂಡ್ ಆಫ್ ಮಾಡಿಕೊಂಡು ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ. ತುಂಬ ಫಾಸ್ಟಾಗಿ ವಾಯ್ಸ್ ಓವರನ್ನು ಕೊಡ್ತಾಯಿದ್ದೀನಿ, ಹಾಗಾಗಿ ಏನಾದ್ರೂ ತಪ್ಪಿದರೆ ಕ್ಷಮಿಸಿ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನಾನಿಲ್ಲಿ ಸ್ವಲ್ಪ ಹುರ್ಗಡ್ಲೆ ಪೌಡರನ್ನು ಮಾಡಿಟ್ಕೊಂಡಿದ್ದೆ. ಇನ್ ಕೇಸ್ ಏನಾದರೂ ತುಂಬ ತೆಳುವಾಯಿತು ಅಂದರೆ ಸ್ವಲ್ಪ ಹುರ್ಗಡ್ಲೆ ಪೌಡರನ್ನು ಸೇರಿಸ್ಕೋಬಹುದು. ನಾನಿಲ್ಲಿ ಅರ್ಧ ಟೇಬಲ್ ಸ್ಪೂನಷ್ಟು ಹುರ್ಗಡ್ಲೆ ಪೌಡರನ್ನು ಸೇರಿಸ್ಕೊತಾ ಇದ್ದೀನಿ ಅಷ್ಟೇ. ಮತ್ತು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ. ಇವಾಗ ಎಲ್ಲನೂ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಉಂಡೆಯನ್ನು ಒಂದೊಂದಾಗಿ ಕಟ್ಕೋಬೇಕಾಗತ್ತೆ. ನಾನು ತೋರಿಸ್ತೀನಿ ಯಾವ ರೀತಿ ಉಂಡೆನ ಕಟ್ಕೋಬೇಕಾಗುತ್ತೆ ಅಂತ. ನೋಡಿ, ನಾವು ಈ ಥರ ಗ್ರೈಂಡ್ ಮಾಡಿಕೊಂಡ್ರೆ ಈ ಥರ ಉಂಡೆ ಕಟ್ಟೋದಕ್ಕೆ ಈಸಿ ಆಗುತ್ತೆ. ನಾವು ಅದೇ ರೀತಿ ನಾವು ಹಂಗೇ ಹಾಕ್ಕೊಂಡ್ರೆ ಅದು ಚೆನ್ನಾಗಿ ಬರೋದಿಲ್ಲ. ನೋಡಿ ಉಂಡೆನ ಯಾವ ರೀತಿ ಕಟ್ಕೋಬಹುದು ಅಂತ ನಾನು ತೋರಿಸ್ತಾ ಇದ್ದೀನಿ. ಅದೇ ರೀತಿ ಉಂಡೆನ ಕಟ್ಕೋಬಹುದು. ಕೆಲವೊಬ್ಬರು ಮಟನ್ ಸಾಂಬಾರಿಗೆ ರುಬ್ಬಿಟ್ಕೊಂಡಿರುವ ಮಸಾಲೆನ ಹಾಕ್ಕೊಂಡು ಅದನ್ನು ಮಿಕ್ಸ್ ಮಾಡ್ಕೋತಾರೆ. ಬಟ್ ಆ ರೀತಿ ಮಾಡಿದ್ರೂ ಓಕೆನೇ. ಬಟ್ ನಾನು ಹೇಳ್ಕೊಂಡಿರೋ ರೀತಿ ಮಾಡಿದ್ರೆ ನಿಮಗೆ ಉಂಡೆ ಕಟ್ಟೋದಕ್ಕೆ ಈಸಿ ಆಗುತ್ತೆ, ಮತ್ತು ಉಂಡೆ ಒಡೆದೋಗೋದಿಲ್ಲ, ಚೆನ್ನಾಗಿರುತ್ತೆ. ಹಾಗಾಗಿ ಇವಾಗ ಎಲ್ಲ ಉಂಡೆನೂ ಕಟ್ಟಿ ಎತ್ತಿಟ್ಕೋತಾ ಇದ್ದೀನಿ ನಾನು. ನಿಮ್ಗೆ ಯಾವ ಸೈಜಿಗೆ ಬೇಕೋ ಆ ಸೈಜ್ಗೆ ನೀವು ಉಂಡೆನ ಕಟ್ಕೋಬಹುದು. ಸ್ವಲ್ಪ ದಪ್ಪದಾಗೇ ಕಟ್ಕೊಳ್ಳಿ ಅಂತ ಕೇಳ್ತೀನಿ. ಮತ್ತು ಇವಾಗ ಉಂಡೆ ಎಲ್ಲ ಕಟ್ಟಾಯಿತು. ಇವಾಗ ನಾನು ಒಂದು ಸ್ಟವ್ ಹಚ್ಚಿ ಒಂದು ಪ್ಯಾನನ್ನು ಇಟ್ಕೊಂಡು ಪ್ಯಾನ್ಗೆ ಸ್ವಲ್ಪ ಆಯಿಲನ್ನು ಹಾಕೋತಾ ಇದ್ದೀನಿ. ಆ್ಯಕ್ಚುಲಿ ನಾನಿಲ್ಲಿ ಸ್ವಲ್ಪ ಜಾಸ್ತಿನೇ ಆಯಿಲನ್ನು ಯೂಸ್ ಮಾಡಿದ್ದೀನಿ, ನೀವು ಸ್ವಲ್ಪ ಕಮ್ಮಿನೇ ಹಾಕೋಬೇಕಾಗತ್ತೆ. ಇವಾಗ ನಾನಿಲ್ಲಿ 2 ಮೀಡಿಯಮ್ ಸೈಜ್ ಈರುಳ್ಳಿಯನ್ನು ಸಣ್ಣದಾಗಿ ಹೆಚ್ಚಿಟ್ಕೊಂಡು ಸೇರಿಸ್ಕೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದು ಕಲರ್ ಚೇಂಜ್ ಆಗಬೇಕು, ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಮತ್ತು ಸ್ವಲ್ಪ ನೀವು ಟರ್ಮರಿಕ್ ಪೌಡರನ್ನು ಸೇರಿಸ್ಕೋಬೇಕಾಗುತ್ತೆ. ಇವಾಗ ನೀವು ಒಂದೊಂದೇ ಉಂಡೆನ ಎಣ್ಣೆಗೆ ಬಿಡಬೇಕು. ನಾನು ತೋರಿಸ್ಕೊಡ್ತೀನಿ ಯಾವ ರೀತಿ ಬಿಡಬೇಕಂತ. ಅದೇ ರೀತಿ ನೀವು ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ರೀತಿ ಒಂದೊಂದೇ ಉಂಡೆನ ಎತ್ತಿ ಹಾಕಬೇಕಾಗತ್ತೆ. ಒಂದು 5 ಮಿನಿಟ್ಸ್ ಒಂದು ಸೈಡ್ ಬೇಯಿಸ್ಕೊಂಡು ಮತ್ತೆ ಇನ್ನೊಂದು ಸೈಡು ನೀವು ಅದನ್ನು ಸ್ಪೂನ್ ಸಹಾಯದಿಂದ ಉಲ್ಟಾ ಮಾಡ್ಕೊಂಡು ಬೇಯಿಸ್ಕೋಬೇಕಾಗತ್ತೆ. ಕೆಲವೊಬ್ಬರು ಏನು ಮಾಡ್ತಾರೆ ಅಂತಂದರೆ ಡೈರೆಕ್ಟ್ ಎಣ್ಣೆಯಲ್ಲಿ ಕರೆದು ಅದನ್ನು ಸಾಂಬಾರು ಒಳಗಡೆ ಹಾಕ್ಬಿಡ್ತಾರೆ. ಆ ರೀತಿ ಮಾಡೋದಕ್ಕಿಂತ ಈ ರೀತಿ ಮಾಡಿಕೊಂಡ್ರೆ ನಿಮಗೆ ಕೈಮಾ ಗೊಜ್ಜು ಚೆನ್ನಾಗಿ ಸಿಗುತ್ತೆ. ಹಾಗಾಗಿ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ಹಾಗಾಗಿ ಹೇಳ್ತಾ ಇದ್ದೀನಿ. ಇವಾಗ ನಾನು 5 ಮಿನಿಟ್ಸ್ ಒಂದು ಸೈಡ್ ಬೇಯಿಸ್ಕೊಂಡೆ, ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಸೈಡ್ ಬೇಯಿಸ್ಕೊಂಡು ಇವಾಗ ಸ್ಪೂನ್ ಸಹಾಯದಿಂದ ನೀವು ಎಲ್ಲನೂ ಉಲ್ಟಾ ಮಾಡ್ಕೊಂಡು ಬೇಯಿಸ್ಕೋಬೇಕಾಗುತ್ತೆ. ನಿಮಗೆ ಗೊತ್ತಾಗುತ್ತೆ ಅರ್ಧ ಬೆಂದಿದೆ ಅಂತ. ಆವಾಗ ನೀವು ಟರ್ನ್ ಮಾಡ್ಕೊಂಡು ಬೇಯಿಸ್ಕೊಬೇಕಾಗತ್ತೆ. ನೀವು ಇದಕ್ಕೆ ಸ್ಪ್ಯಾಚುಲಾನ ಯೂಸ್ ಮಾಡೋ ಹಾಗಿಲ್ಲ, ಸ್ಪೂನ್ ಸಹಾಯದಿಂದನೇ ನೀವು ಟರ್ನ್ ಮಾಡ್ಕೊಳ್ಳಿ. ಸ್ಪ್ಯಾಚುಲಾನ ಯೂಸ್ ಮಾಡಿದ್ರೆ ಅದು ಒಡೆದೋಗೋ ಚಾನ್ಸಸ್ ತುಂಬ ಇರುತ್ತೆ. ಹಾಗಾಗಿ ನಾನು ಹೇಳ್ಕೊಟ್ಟಿರೋ ರೀತಿ ನೀವು ಟರ್ನ್ ಮಾಡಿ ಅದನ್ನು ಬೇಯಿಸ್ಕೊಬೇಕಾಗತ್ತೆ. ಎರಡು ಸೈಡು ಬೆಂದಿದೆ. ಇವಾಗ ಇದನ್ನು ನೀವು ಒಂದು ಪ್ಲೇಟ್ಗೆ ಎತ್ತಿಟ್ಕೋಬೇಕಾಗತ್ತೆ. ಏನಕ್ಕೆ ಅಂತಂದರೆ ಇನ್ನೂ ಒಂದು ಸ್ವಲ್ಪ ಉಂಡೆಗಳು ಹಾಗೇ ಇವೆ. ಹಾಗಾಗಿ ಇದನ್ನು ಸ್ವಲ್ಪ ಬೇಯಿಸ್ಕೊಂಡು ಎತ್ತಿಟ್ಕೊಬೇಕು ಸೈಡಲ್ಲಿ. ಅದಾದಮೇಲೆ ನೀವು ಎಕ್ಸ್ಟ್ರಾ ಉಂಡೆಗಳು ಮಾಡಿಟ್ಕೊಂಡಿದ್ರಲ್ಲ ಅದನ್ನು ಸಹಿತ ಇದೇ ರೀತಿ ಬೇಯಿಸ್ಕೋಬೇಕಾಗತ್ತೆ.
ನಾನು ತೋರಿಸ್ತೀನಿ ವಿಡಿಯೋದಲ್ಲಿ ಯಾವ ರೀತಿ ಬೇಯಿಸ್ಕೊಬೇಕಂತ ಎಕ್ಸ್ಟ್ರಾ ಉಂಡೆಗಳನ್ನು. ಇವಾಗ ಒಂದು ಬಾರಿ ಉಂಡೆನ ಬೇಯಿಸ್ಕೊಂಡಾಯಿತು. ಇವಾಗ ಮತ್ತೆ ಎಕ್ಸ್ಟ್ರಾ ಉಂಡೆ ಇರ್ತಲ್ಲ ಅದನ್ನು ಮತ್ತೆ ಅದೇ ರೀತಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದೊಂದೇ ಉಂಡೆನ ಹಾಕೋಬೇಕಾಗುತ್ತೆ ಎಣ್ಣೆಗೆ. ಇದನ್ನು ಸಹಿತ 2 ಸೈಡು ಬೇಯಿಸ್ಕೋಬೇಕಾಗುತ್ತೆ. ನೋಡಿ ಇವಾಗ 2 ಸೈಡು ಬೇಯಿಸ್ಕೊಂಡಾಯಿತು. ಇವಾಗ ಲೋ ಫ್ಲೇಮಲ್ಲಿ ಇಟ್ಕೊಂಡು ನಾವು ಆಲ್ರೆಡಿ ಎತ್ತಿಟ್ಕೊಂಡಿದ್ವಲ್ಲ ಉಂಡೆಗಳು ಅದನ್ನು ಹಾಕಬೇಕಾಗುತ್ತೆ. ಇವಾಗ ಎಲ್ಲನೂ ಹಾಕೋಬೇಕು. ಇವಾಗ ಎಲ್ಲ ಉಂಡೆನೂ ಹಾಕೊಂಡಾಯಿತು. ಇವಾಗ ನಾನು 1 ಕಪ್ ಆಗುವಷ್ಟು ಸಾಂಬಾರು, ಮಟನ್ ಸಾಂಬಾರನ್ನು ಇಲ್ಲಿ ಸೇರಿಸ್ಕೊತಾ ಇದ್ದೀನಿ. ನೀವು ಮಟನ್ ಸಾಂಬಾರನ್ನೇ ಸೇರಿಸ್ಕೋಬೇಕು. ಆವಾಗ ನಿಮಗೆ ಕೈಮಾ ಉಂಡೆ ಗೊಜ್ಜು ತುಂಬ ಟೇಸ್ಟಿಯಾಗಿ ಬರುತ್ತೆ. ನೀವು ಅದು ಫುಲ್ ಆಗೋ ತನಕ ಚೆನ್ನಾಗಿ ನೀವು ಹಾಕೋಬೇಕಾಗುತ್ತೆ ಮಟನ್ ಸಾಂಬಾರನ್ನು. ಇವಾಗ ಅದನ್ನು ಹಾಕ್ಕೊಂಡು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಸ್ವಲ್ಪ ಹೊತ್ತು ಕುದಿಸ್ಕೋಬೇಕು. ಆ ಸ್ಪೂನ್ ಸಹಾಯದಿಂದ ಅದನ್ನ ಸ್ವಲ್ಪ ಟರ್ನ್ ಮಾಡಿಕೊಂಡು ಚೆನ್ನಾಗಿ ಒಂದು 20 ಮಿನಿಟ್ಸ್ ನೀವು ಅದನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಕುದಿಸ್ಕೊಂಡ್ರೆ ಸೂಪರ್ ಟೇಸ್ಟಿಯಾದಂತಹ ಕೈಮಾ ಉಂಡೆ ಗೊಜ್ಜು ರೆಡಿ ಆಗುತ್ತೆ. ನಿಜವಾಗ್ಲೂ ಟೇಸ್ಟ್ ಮಾತ್ರ ನೆಕ್ಸ್ಟ್ ಲೆವೆಲ್, ಅಷ್ಟು ಚೆನ್ನಾಗಿರುತ್ತೆ. ನೋಡಿ, ಒಂದು ಉಂಡೆನೂ ಸಹಿತ ಹೊಡೆದೋಗಿಲ್ಲ, ಅಷ್ಟು ಚೆನ್ನಾಗಿ ಬಂದಿದೆ. ಇನ್ನೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಡಿ ಅಂತ ಕೇಳ್ಕೊತೀನಿ. ಮತ್ತು ನಿಮ್ಮ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಇದನ್ನು ಶೇರ್ ಮಾಡಿಕೊಡಿ. ಅವರು ನೋಡಿ ಕಲ್ತ್ಕೊಳ್ಳೋಕೆ ಈಸಿ ಆಗುತ್ತೆ. ನಿಜವಾಗ್ಲೂ ಕೈಮಾ ಉಂಡೆ ಮಾಡೋದು ತುಂಬ ಕಷ್ಟ ಅಂತ ಅಂತಾರೆ, ನಿಜವಾಗ್ಲೂ ಅದು ತುಂಬಾ ಈಸಿ. ನೋಡಿ, ರೆಡಿ ಆಯಿತು ಕೈಮಾ ಉಂಡೆ. ಒಂದು ಸಹಿತ ಬ್ರೇಕ್ ಆಗಿಲ್ಲ, ಅಷ್ಟು ಚೆನ್ನಾಗಿ ಬಂದಿದೆ ಪರ್ಫೆಕ್ಟಾಗಿ.